ಅಮ್ಮ ನಮಸ್ಕಾರ. ನಮಸ್ಕಾರ. ಎಷ್ಟು ತಮ್ಮದು ವಯಸ್ಸೀಗ? ನಮ್ಮದು 90 ವರ್ಷ ಆಗಿರ್ಬೋದು. 90 ವರ್ಷ ಆಗಿದೆಯಲ್ಲ? ಆಗಿದೆ. ಎಸ್ ಎಸ್. ತಮ್ಮದು ಎರಡು ಮಂಡಿ ಆಪರೇಷನ್ ಮಾಡಿ ನಾನು ಎಷ್ಟು ದಿವಸ ಆಯಿತು ತಮ್ಮದು ಮಂಡಿದು? ಮಂಡಿದು ಮಾಡಿ 3 ತಿಂಗಳಾಗಿದೆ. ಹಾಂ, ಮೊದಲು 3 ತಿಂಗಳು ಮುಂಚೆ ನೀವು ಹೆಂಗಿದ್ರಿ? 3 ತಿಂಗಳು ಮುಂಚೆ 5 ವರ್ಷ ನೋವಿರೋದು. ತಮ್ಮದು ವಯಸ್ಸು 90 ಆಗಿದೆ ಅಲ್ವಾ? ಈ ವಯಸ್ಸಲ್ಲಿ ನನ್ನ ಹತ್ರ ಬಂದು ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ, ಖುಷಿಯಾಗಿದ್ದೀರಲ್ಲ ಈಗ? ಇವಾಗ ಖುಷಿಯಾಗಿದ್ದೇನೆ. ಯಾವ ಊರು ತಮ್ಮದು? ತುಮಕೂರವರು. ಯಾಕೆ ನಿಮಗೆ ಈ ವಯಸ್ಸಿನಲ್ಲಿ ಖರ್ಚಾಕೆ ಹಂಗೆ ಇದ್ಬಿಟ್ರೆ ಹಂಗೆ ನೋವಿನಾಗೆ ಇದ್ಬಿಡು ಖರ್ಚಾಕೆ ಅಂತ ಅನ್ನೋರು ಜನ. ಹೌದು, ಅಕ್ಕಪಕ್ಕ ಮನೆಯವರು ಅಂದೇ ಅಂತಾರೆ. ಹೌದು. ತುಮಕೂರಿಗೆ ಹೋದಾಗ ಇಲ್ಲಿ ಅನ್ನೋರು. ಆಮೇಲೆ ಇವರು ಡಾಕ್ಟ್ರು ಮಣಿಪಾಲಲ್ಲಿ ಕಿರಣ್ ಡಾಕ್ಟ್ರ್ ಇದ್ದಾರೆ, ಚೆನ್ನಾಗಿ ಮಾಡ್ತಾರಂತೆ, ಅವರು ಎಲ್ಲರಿಗೂ ಮಾಡಿದಾರಂತೆ. ಅಲ್ಲಿಗೆ ಹೋಗಿ ತೋರಿಸಿದ್ರು ಗೊತ್ತಾಗ್ತೈತೆ ಅಂತಂದರು. ನಿಮ್ಮ ಹತ್ರ ಬಂದ್ವಿ. ಇಲ್ಲಿ ನಿಮ್ಮ ಹತ್ರ ಬಂದು ಧೈರ್ಯ ಹೇಳಿದ್ರಿ. ಅದಕ್ಕೆ ನಮ್ಮ ಮನೆಯವನು ಹುಡುಗರು ಸಪೋರ್ಟ್ ಕೊಟ್ಟರು. ಅಮ್ಮ ಅದೇ ಹೇಳ್ತಾರೆ, ನನಗೆ ಯಾಕೆ ಇದು ಮಾಡ್ತಿದ್ದೀವಿ ಅಂದರೆ ಇವತ್ತು ಯಾಕೆ ಮಾತಾಡ್ತೀನಿ ಅಂತಂದರೆ ನನಗೆ ಖುಷಿ ಆಗುತ್ತೆ. ಒಂದು 90 ವಯಸ್ಸು ಅಮ್ಮ ನಾನು ಆಪರೇಷನ್ ಮಾಡಿ ನೀವು ನಡೆಸ್ದಾಗೆ ನಾನು ನೋಡಿದೆ, ನೀವು ಹೆಂಗೆ ನಡೀತಿದ್ದೀರ ಅಂತ ನೋಡಿದೆ. ಕುತ್ಕೊಂಡಿದ್ದೇಳೋದು ದಿನಕ್ಕೆ ಎಷ್ಟು 30 ಸಲ ಕುತ್ಕೊಳ್ಳೋದು ಎದ್ದೇಳೋದು ಎಕ್ಸಸೈಸ್ ಮಾಡ್ತಿದ್ದೀರಾ. ಈ ವಯಸ್ಸಲ್ಲಿ ತಾವು ಯಾವ ಮಕ್ಕಳಾಗಲಿ ಮೊಮ್ಮಕ್ಕಳಾಗ್ಲಿ ಮೇಲೆ ಯಾರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಇರೋದು ಬೇಡ. ನೀವು ಭೂಮಿ ಮೇಲೆ ಇರೋವರೆಗೂ ಈ 10 ವರ್ಷ ಬದುಕೋ 20 ವರ್ಷ ಬದುಕೋ ದೇವರಾಟ ಅಲ್ವಾ? ನೀವು ಈಗ ನೆಕ್ಸ್ಟ್ 15ರಿಂದ 20 ವರ್ಷ ತನಕ ಖುಷಿಯಾಗಿರ್ಬೋದು. 10 ವರ್ಷ ಬದುಕ್ತೀವಿ, ಖುಷಿಯಾಗಿ ಬದುಕ್ತೀರಾ. ಈ ವಯಸ್ಸಲ್ಲಿ ತಾವು ಸರ್ಜರಿ ಮಾಡಿಸ್ಕೊಂಡಿದ್ದು ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ. ತಮ್ಮ ಲೈಫ್ ಒಂದು ಡಿಗ್ನಿಟಿ, ಒಂದು ಫ್ರೀಡಮು. ಯಾಕಂದ್ರೆ ನಿಮಗೆ ಫ್ರೀಡಮ್ ಇದೆ ಈಗ, ಯಾರ ಮೇಲೆ ಡಿಪೆಂಡೆಂಟ್ ಇಲ್ಲ. ನೀವೇ ಎದ್ದೇಳ್ಬೋದು, ನೀವೇ ಹೊರಗಡೆ ಹೋಗ್ಬೋದು, ತೊಳ್ಕೊಂತೀನಿ, ಹೌದು, ಊಟ ಮಾಡ್ತೀನಿ, ಎದ್ದೋಗ್ತೀನಿ, ಪೂಜೆ ಮಾಡ್ಕೋಬಹುದು, ದೇವಸ್ಥಾನಕ್ಕೆ ಹೋಗ್ಬೋದು. ಕಾಲ್ಗಳು ಬಂದ್ಕೊಳ್ಳೆ ನೀವು ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೋದು, ಹೋಟೆಲ್ಗೆ ಹೋಗ್ಬೋದು, ಫಂಕ್ಷನ್ಸ್ ಮದುವೆಗೆ ಹೋಗ್ಬೋದು. ಒಂದು ಫ್ರೀಡಮ್ ಇಂದ, ಒಂದು ಖುಷಿಯಿಂದ, ಒಂದು ಡಿಗ್ನಿಟಿಯಿಂದ ಇರ್ಬೋದು ಅಂತ ನಂದು ಅನಿಸಿಕೆ ಅಲ್ವಾ? ಖುಷಿಯಾಗಿರಿಯಮ್ಮ. ಇದೇ ವಯಸ್ಸಲ್ಲಿ ಈಗಿಂದ ನೀವು ಸಿಂಪಲ್ ಎಕ್ಸಸೈಸ್ ಮಾಡಿಕೊಂಡು ಒಳ್ಳೆ ಊಟ ಮಾಡಿಕೊಂಡು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಜೀವನ ಸಾಗಿಸ್ತಾ ನೀವು ಇರೋ ತನಕ ನಮಗೂ ಒಂದು ಎನರ್ಜಿ ಇದ್ದಾಗ ನೀವು ವಯಸ್ಸಾದವರು ನಿಮ್ಮಿಂದ ನೋಡ್ಕೊಂಡು 4 ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಕೊಡ್ದಿದ್ರೆ ನಮ್ಮ ಮಕ್ಕಳು ಬಂದಿದ್ರಲ್ಲ ಜೊತೆಯಲ್ಲಿ, ಆಗಲಮ್ಮ ಡಾಕ್ಟರ್ ಹೇಳ್ದಂಗೆ ಮಾಡ್ಬಿಡೋಣ ಅಂದರು. ಜಲ್ದಿ 3 ದಿವಸ ಮಾಡಿಬಿಟ್ರಿ. ಮಂಡಿ ಡ್ಯಾಮೇಜ್ ಆದವರು ಸರ್ಜರಿ ಮಾಡಿಸ್ಕೊಂಡ್ರೆ ಖುಷಿಯಾಗಿರ್ಬೋದು, ಆರಾಮಾಗಿರ್ಬೋದು, ನೋವಿರಲ್ಲ ಅವ್ರಿಗೆ. ಅದೇ ನನ್ನ ವಿಚಾರ. 70 ಇರಲಿ, 80 ಇರಲಿ, 90 ಇರಲಿ, ನೋವಿದ್ರೆ ಆಪ್ರೇಷನ್ ಮಾಡಿಸ್ಕೋಬೇಕು. ಆಪ್ರೇಷನ್ ಒಳ್ಳೆ ಪ್ಲೇಸಲ್ಲಿ, ಒಳ್ಳೆ ಹಾಸ್ಪಿಟ್ಲಲ್ಲಿ, ಒಳ್ಳೆ ಸರ್ಜನ್ ಹತ್ರ ಮಾಡಿಸ್ಕೊಂಡು ಚೆನ್ನಾಗಾದ್ರೆ ಆರಾಮಾಗಿರ್ತಾರೆ, ಖುಷಿಯಾಗಿ. ಮಕ್ಕಳು ಹೆಂಗ್ ನೋಡ್ಕೊಂಡ್ರು ಅದೇ ಮಗನಾಗ ನೀನು ಬಂದೆ. ಇಲ್ದ್ರೆ ಒಬ್ರು ಭಾರ ಹಾಕೊಂಡು ಊಟ ಮಾಡೇವೆ, ಮನೆಗಿರತ್ತವ. ಯಾವ್ದು ಬರೋದು ಯಾವ್ದು ನಮ್ದು 2ನೇ ಮಾಡಿ ಮನೆ ಮಾಡಿರೋದು ನಾವು. 13 ವರ್ಷ ಆಯ್ತು ಮನೆ ಮಾಡಿ. ಈಗ ಹತ್ತುತ್ತಾ ಇದಾರೆ ಮೆಟ್ಲು ಮೇಲ್ಗಡೆ ವಾಕ್ ಮಾಡ್ತೀನಿ ನಾನು. ಸೂಪರ್, ಎಕ್ಸಲೆಂಟ್. ಅದೇ ಬೇಕು ನಮಗೆ, ಅದೇ ಖುಷಿ. ಕಂಬೆ ಐತೆ, ಅದು ಸಪೋರ್ಟ್ ಇರಲಿ, ಕಂಬೆ ಐತೆ, ದೊಡ್ಡ ಅಗಲವಾಗಿ ಮೆಟ್ಲು ಮಾಡ್ಯಾರೆ. ಈ ವಯಸ್ಸಲ್ಲಿ 90 ವಯಸ್ಸಲ್ಲಿ 2ನೇ ಮಾಡಿ ಹತ್ಕೊಂಡು ಮೇಲೆ ವಾಕಿಂಗ್ ಮಾಡೋದಾಗ್ಲಿ, ತಮ್ದು ಕೆಲಸ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸ ನಿಮ್ ಮಾಡ್ಕೊಂಡು ಖುಷಿಯಾಗಿರೋದೇ ನಮಗೊಂದು ಖುಷಿ. ಖುಷಿಯಾಗಿರಿ ಅಮ್ಮ.